ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ರಾಯರ ಮಹಿಮೆ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬೃಂದಾವನದಲ್ಲಿ ಜೀವಂತ ಸಮಾಧಿಯಾಗಿ ಇಂದಿಗೂ ಕೂಡ ಜೀವಂತವಾಗಿರುವ ಗುರು ರಾಘವೇಂದ್ರರ ಮಹಿಮೆಯು ಅಪಾರವಾದದ್ದು. ಬಡ ರೈತನ ಜೀವನದಲ್ಲಿ ನಡೆದಂಥ ಒಂದು ಅದ್ಭುತವಾದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಆತ ಒಬ್ಬ ರೈತಾಪಿ ಕುಟುಂಬದವನು. ಆತನ ಮನೆಯಲ್ಲಿ ಕಷ್ಟವೊಂದಲ್ಲದೆ ಬೇರೇನೂ ಕೂಡ ಇರಲಿಲ್ಲ. ಇಬ್ಬರು ಮಕ್ಕಳು, ಕಿತ್ತು ತಿನ್ನುವ ಬಡತನ, ಆಸ್ತಿ ಪಾಸ್ತಿ ಯಾವುದೂ ಇಲ್ಲ. ಆತನು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ. ಆತನ ಬದುಕಿನ ಸ್ಥಿತಿಯನ್ನು ನೋಡಿ ಊರಿನವರೆಲ್ಲ ಈತ ಇನ್ನೆಂಥ ದರಿದ್ರನಪ್ಪ ಎಂದು ಅಂದುಕೊಳ್ಳುತ್ತಿದ್ದರು. ಯಾರೂ ಕೂಡ ಆತನಿಗೆ ಗೌರವವೇ ಕೊಡುತ್ತಿರಲಿಲ್ಲ. ಆತನ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಬರ್ತಿದ್ದ ಒಬ್ಬ ವ್ಯಕ್ತಿ ಆತನ ಸ್ಥಿತಿಗತಿಯನ್ನೆಲ್ಲ ನೋಡಿ, ನೀನು ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ಬಾ, ನಿನ್ನ ಕಷ್ಟಗಳೆಲ್ಲ ದೂರವಾಗಬಹುದು ಎಂದು ಹೇಳ್ತಾನೆ. ಆಗ ಆ ವ್ಯಕ್ತಿ, ಅಯ್ಯೋ, ಇಲ್ಲಿ ಸುತ್ತಮುತ್ತ ಇರುವ ದೇವರುಗಳೆಲ್ಲ ಬೇಡಿದ್ದಾಯಿತು, ಇನ್ನು ಮಂತ್ರಾಲಯವ? ಅದೆಷ್ಟೋ ದೇವಸ್ಥಾನ, ಅದೆಷ್ಟೋ ಪುಣ್ಯಕ್ಷೇತ್ರಗಳೆಲ್ಲ ಸುತ್ತಿದ್ದಾಯಿತು, ಇನ್ನು ಮಂತ್ರಾಲಯಕ್ಕೆ ಬೇರೆ ಹೋಗಬೇಕಾ? ಇದು ನನ್ನ ಜೊತೆಯಲ್ಲೇ ಬಂದಿದ್ದು ಕಷ್ಟ, ಇದು ನನ್ನ ಜೊತೆಯಲ್ಲೇ ಹೋಗೋದು. ನಾನು ಅಷ್ಟೊಂದು ಅದೃಷ್ಟವಂತನಲ್ಲ. ನನಗೆ ಇದು ಸಾಯುವವರೆಗೂ ಕಟ್ಟಿಟ್ಟ ಬುತ್ತಿ. ಬಿಡು, ಆ ಮಾತನ್ನು ಬಿಟ್ಟು ಕೆಲಸವನ್ನು ನೋಡು ಎಂದು ಆತನಿಗೆ ಹೇಳ್ತಾನೆ. ಆಗ ಆ ವ್ಯಕ್ತಿ, ಅಯ್ಯೋ, ನೀನು ರಾಯರನ್ನು ಆ ರೀತಿ ಲೆಕ್ಕಿಸಬೇಡ. ನೀನು ಎಷ್ಟೇ ದೇವಸ್ಥಾನಕ್ಕೆ ಹೋಗಿರಬಹುದು, ಆದರೆ ನಿನಗೆ ರಾಯರ ಮಹಿಮೆ ಗೊತ್ತಿಲ್ಲ. ಒಂದು ಬಾರಿ ನೀನು ಮಂತ್ರಾಲಯಕ್ಕೆ ಹೋಗಿ ಬಾ, ಆ ನಂತರ ನಿನ್ನ ಕಷ್ಟಗಳು ಒಂದೊಂದಾಗಿ ನಿವಾರಣೆಯಾಗುತ್ತೆ ಎಂದು ಹೇಳಿದಾಗ, ಅಯ್ಯೋ, ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಒಬ್ಬ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಬೇಕು. ನಾನು ಯಾತ್ರೆ ಜಾತ್ರೆ ಎಂದು ಓಡಾಡಿಕೊಂಡಿದ್ದರೆ ನನಗೆ ಆಗುವ ಸಂಪಾದನೆಯಲ್ಲಿ ನನ್ನ ಮಕ್ಕಳಿಗೆ ಊಟ ಹಾಕುವುದೇ ಕಷ್ಟವಾಗಿದೆ. ಅಂಥದ್ದರಲ್ಲಿ ನಾನು ಈ ರೀತಿ ಯಾತ್ರೆ ಮಾಡಿಕೊಂಡಿದ್ದರೆ ಅವಳ ಮದುವೆ ಮಾಡುವುದು ಹೇಗೆ ಎಂದು ಆ ವ್ಯಕ್ತಿ ಹೇಳ್ತಾನೆ. ಆಯಿತು, ನೀನು ಹೇಳೋದನ್ನೆಲ್ಲ ನಾನು ಒಪ್ಪಿಕೊಳ್ಳುತ್ತೀನಿ. ಏನೇ ಇರಲಿ, ನೀನು ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ಬಾ, ನಿನ್ನ ಮಗಳು ಮದುವೆ ಕೂಡ ಆಗುತ್ತೆ ಎಂದು ಈ ವ್ಯಕ್ತಿ ಹೇಳ್ತಾನೆ. ಈ ವ್ಯಕ್ತಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಮನಸ್ಸಿನಲ್ಲಿ ಅದೇ ತುಂಬಿಕೊಂಡಿರುತ್ತೆ. ಆಗಲಿ, ಒಂದು ಸಾರಿ ಮಂತ್ರಾಲಯಕ್ಕೂ ಹೋಗಿ ಬರೋಣವಾ? ಅದೆಷ್ಟೋ ದೇವಸ್ಥಾನ, ಅದೆಷ್ಟೋ ಪುಣ್ಯಕ್ಷೇತ್ರಗಳು, ಅದೆಷ್ಟೋ ಪೂಜೆ, ಅದೆಷ್ಟೋ ಪುನಸ್ಕಾರಗಳನ್ನೆಲ್ಲ ಮಾಡಿ ಮುಗಿಸಿದ್ದೇನೆ. ಆದರೂ ಕೂಡ ನನ್ನ ಕಷ್ಟ ಪರಿಹಾರವಾಗಲಿಲ್ಲ. ಒಂದು ದಿನ ಪರಿಹಾರವಾದರೆ 4 ದಿನ ಅದಕ್ಕೆ ಹೆಚ್ಚಿನಷ್ಟು ಕಷ್ಟ ಬರ್ತಾ ಇದೆ. ಈ ಜನ್ಮವೇ ಬೇಡ ಎಂದು ನನ್ನ ಮನಸ್ಸಿಗೆ ಅನಿಸುತ್ತಾ ಇರುತ್ತೆ. ಆಗಲಿ, ಇವನು ಇಷ್ಟು ಹೇಳ್ತಿದ್ದಾನೆ ಅಂದಮೇಲೆ ಒಂದು ಸಾರಿ ಮಂತ್ರಾಲಯಕ್ಕೂ ಕೂಡ ಹೋಗಿ ಬರಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಅಂದುಕೊಂಡು ಆ ರಾತ್ರಿ ಹೋಗಿ ಮನೆಯಲ್ಲಿ ಮಲಗಿರ್ತಾನೆ. ಮಲಗಿದ್ದರೂ ಆತನಿಗೆ ನಿದ್ರೆಯೇ ಬರುವುದಿಲ್ಲ. ಈತ ಹೇಳಿದ ಮಾತೆ ತಲೆಯಲ್ಲಿ ತುಂಬಿರುತ್ತೆ. ಏನಾದರೂ ನಾನು ಮಂತ್ರಾಲಯಕ್ಕೆ ಹೋದರೆ ಆ ರಾಯರು ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರ? ನಮ್ಮ ಕುಟುಂಬಕ್ಕೂ ಒಳ್ಳೆಯ ಕಾಲ ಬರುತ್ತಾ? ನಾವು ಎಲ್ಲರ ರೀತಿ ಸಂತೋಷವಾಗಿ ನೆಮ್ಮದಿಯಿಂದ ಇರ್ಬೋದಾ ಎಂದು ಯೋಚನೆ ಮಾಡಿಕೊಂಡೇ ಇರ್ತಾನೆ. ಆಗ ಆತನು ಆ ರಾತ್ರಿಯೇ ನಿರ್ಧಾರ ಮಾಡಿಬಿಡ್ತಾನೆ. ಆಯಿತು, ಇದು ಒಮ್ಮೆ ನೋಡೋಣ. ನನಗೂ ಯಾಕೋ ಮನಸ್ಸು ತುಂಬಾ ಸಂಚಲ ಮಾಡುತ್ತಿದೆ. ಒಂದು ಸಾರಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ಎಂದು ಅಂದ್ಕೊಂಡು ಮಲಗಿಬಿಡ್ತಾನೆ. ಆಗ ಬೆಳಗ್ಗೆ ಎದ್ದು ದಿನ ಹೋದಂತೆ ಆತನ ಕೆಲಸ ಕಾರ್ಯಕ್ಕೆ ಹೋಗ್ತಾನೆ. ಆಗ ಮತ್ತೆ ಆ ವ್ಯಕ್ತಿ ಮಂತ್ರಾಲಯಕ್ಕೆ ಹೋಗು ಎಂದು ಹೇಳಿದ್ದನಲ್ಲ, ಆ ವ್ಯಕ್ತಿ ಬಳಿ ಹೋಗಿ ಈತ ಕೇಳ್ತಾನೆ, ನೀನು ಮಂತ್ರಾಲಯಕ್ಕೆ ಹೋಗು ಎಂದು ನನಗೆ ಹೇಳಿದೆಯಲ್ಲ, ನೀನು ಹಿಂದೆ ಮುಂದೆ ಯಾವಾಗಲಾದರೂ ಮಂತ್ರಾಲಯಕ್ಕೆ ಹೋಗಿದ್ದೀಯಾ ಎಂದು ಕೇಳ್ತಾನೆ.
ಆಗ ಆ ವ್ಯಕ್ತಿ ಹೌದು ನಾನು ಒಂದು ಬಾರಿ ಹೋಗಿದ್ದೇನೆ ಎಂದು ಹೇಳಿದಾಗ ಆಯಿತು, ಅಲ್ಲಿಗೆ ಎಷ್ಟು ಖರ್ಚಾಗುತ್ತೆ ಎಂದು ಈತ ಕೇಳ್ತಾನೆ. ಅಯ್ಯೋ ಖರ್ಚಿನ ಕತೆ ಬಿಡು, ನೀನು ಹೋಗ್ತಾ ಇದ್ದೀಯಾ ಎಂದು ಆತ ಕೇಳಿದಾಗ ಹೌದು, ನನ್ನ ಮನಸ್ಸಿನಲ್ಲಿ ಯಾಕೋ ಹೋಗಬೇಕು ಅಂತ ಅನಿಸ್ತಾ ಇದೆ, ಆದ್ದರಿಂದ ಹೋಗೋಣ ಎಂದು ಅಂದುಕೊಂಡಿದ್ದೇನೆ ಎಂದು ಹೇಳ್ತಾನೆ. ಹೌದಾ, ನೀನು ಹೋಗುವುದಾದರೆ ಹಾಗಿದ್ದರೆ ನಾನು ಕೂಡ ಬರ್ತೀನಿ, ಇಬ್ಬರು ಸೇರಿಯೇ ಹೋಗೋಣ ಎಂದು ಹೇಳ್ತಾರೆ. ಆಗ ಈತನಿಗೆ ಇನ್ನಷ್ಟು ಧೈರ್ಯ ಬರುತ್ತೆ. ಆಗ ಇಬ್ಬರು ಕೂಡ ಸೇರಿ ಮಂತ್ರಾಲಯ ಯಾತ್ರೆಗಾಗಿ ಹೊರಡ್ತಾರೆ. ಬಂದು ದೇವರ ದರ್ಶನ ಮಾಡಿ ಎಲ್ಲವನ್ನು ಸುತ್ತಿ ನೋಡಿ ಇಂದು ಒಂದು ದಿನ ರಾತ್ರಿ ಇಲ್ಲಿಯೇ ಇದ್ದು ನಾಳೆ ನಾವು ಹೋಗೋಣ ಎಂದು ಇಬ್ಬರು ನಿರ್ಧಾರ ಮಾಡ್ತಾರೆ. ಸ್ನೇಹಿತರೆ, ಯಾರೇ ಆಗಲಿ ಮಂತ್ರಾಲಯಕ್ಕೆ ಹೋಗಬೇಕಂದ್ರೆ ರಾಯರ ಅನುಗ್ರಹ ಇರಲೇಬೇಕು. ನಾವು ಹೋಗಬೇಕು ಎಂದು ಹೋದರೆ ಆ ರಾಯರು ನಮ್ಮನ್ನು ಕರೆದುಕೊಳ್ಳುವುದಿಲ್ಲ. ರಾಯರೇ ನಮ್ಮನ್ನು ಬಾ ಎಂದು ಕರೆದರೆ ಮಾತ್ರ ನಾವು ಮಂತ್ರಾಲಯಕ್ಕೆ ಹೋಗಬಹುದು. ನಿಮ್ಮಲ್ಲಿ ಎಷ್ಟು ಜನ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈಗ ಈ ವ್ಯಕ್ತಿಗಳಿರುವರು ಮಂತ್ರಾಲಯದಲ್ಲಿ ದರ್ಶನವೆಲ್ಲ ಮುಗಿಸಿ ಆರಾಮಾಗಿ ಒಂದು ಜಾಗದಲ್ಲಿ ವಿಶ್ರಾಂತಿ ಹೊಂದುತ್ತಿದ್ದಾರೆ. ಇಂದು ಒಂದು ರಾತ್ರಿ ಇಲ್ಲಿಯೇ ಇದ್ದು ನಾಳೆ ನಾವು ಹೋಗೋಣ, ಒಂದು ರಾತ್ರಿ ಇದ್ದರೆ ರಾಯರ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತೆ ಎಂದು ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ. ಹಾಗಾಗಿ ಅಲ್ಲೇ ಆ ರಾತ್ರಿ ಇಬ್ಬರು ಇರ್ತಾರೆ. ಈತ ಒಬ್ಬ ವ್ಯಕ್ತಿ ನಿದ್ದೆ ಮಾಡಿಬಿಡ್ತಾನೆ, ಆದರೆ ಇನ್ನೊಬ್ಬ ವ್ಯಕ್ತಿಗೆ ನಿದ್ದೆಯೇ ಬರೋದಿಲ್ಲ. ನೋಡು ರಾಯರೇ, ನಾನು ನಿನ್ನನ್ನು ನಂಬಿ ಇಲ್ಲಿಗೆ ಬಂದಿದ್ದೇನೆ. ನನ್ನ ಮನೆಯಲ್ಲಿ ಬಡತನ ಈ ರೀತಿ ಇದೆ. ನನ್ನ ಒಬ್ಬ ಮಗಳಿಗೆ ಮದುವೆ ಮಾಡಬೇಕು. ನನ್ನ ಮನೆಯನ್ನು ನೋಡಿ, ನನ್ನ ಬಡತನ ನೋಡಿ ಯಾವ ಗಂಡು ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿ ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ, ನನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು. ನನ್ನ ಮಗಳಿಗೆ ಆದಷ್ಟು ಬೇಗ ಒಂದು ಮದುವೆ ಆಗೋ ಥರ ಮಾಡು ಅಂತ ಇದನ್ನೇ ಆತ ಜ್ಞಾಪಿಸ್ಕೊಂಡು ಇದನ್ನೇ ಆತ ಕನವರಿಸ್ಕೊಂಡು ತುಂಬ ಹೊತ್ತು ಕೂತಿರ್ತಾನೆ. ಆಗ ಈತನಿಗೆ ನಿದ್ದೆಯೇ ಬರೋದಿಲ್ಲ. ಇದನ್ನೇ ಕೇಳಿಕೊಂಡು ಬರುವವ್ರನ್ನ, ಅಲ್ಲಿ ಕುಳಿತಿರೋವ್ರನ್ನ, ಆ ಕಡೆ ಈ ಕಡೆ ಗೋಡೆಗಳ ಮೇಲೆ ಇರುವ ಚಿತ್ರಗಳನ್ನು ನೋಡಿಕೊಂಡು ಅದೇ ರೀತಿ ಕುಳಿತುಕೊಂಡಿರ್ತಾನೆ. ಹಾಗೆಯೇ ಹೊತ್ತಾಗ್ತಿದ್ದಂತೆ ಸ್ವಲ್ಪ ನಿದ್ರೆಗೆ ಜಾರಿಬಿಡ್ತಾನೆ. ಆಗ ನಿದ್ರೆಗೆ ಜಾರಿದ ತಕ್ಷಣ ಆತನ ಕನಸಿನಲ್ಲಿ ಯಾರೋ ಒಬ್ಬ ವಯಸ್ಸಾದವರು ಬಂದು, ಮಗು, ನಿನ್ನ ಕಷ್ಟಗಳೆಲ್ಲ ಇಂದಿಗೆ ಮುಗಿದು ಹೋಯಿತು ಎಂದು ತಿಳಿದುಕೋ, ಯಾಕೆ ದುಃಖ ಮಾಡುತ್ತಿರುವೆ, ನೀನು ನೆಮ್ಮದಿಯಿಂದ ನೀನು ಹೋಗಿ ಬಾ ಎಂದು ಹೇಳಿದಂತೆ ಆಗುತ್ತೆ. ಆಗ ಆ ವ್ಯಕ್ತಿ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಇದೇನಾ ರಾಯರ ಆಶೀರ್ವಾದ ಎಂದು ಅಂದುಕೊಂಡು ಆತ ಆ ವಿಷಯವನ್ನು ಜೊತೆಯಲ್ಲಿ ಬಂದಿದ್ದ ವ್ಯಕ್ತಿಗೂ ಕೂಡ ಹೇಳುವುದಿಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದು ಮನೆಯಲ್ಲಿ ಹೆಂಡತಿ ಜೊತೆ ಹೇಳ್ತಾನೆ, ನಾನು ಈ ರೀತಿ ಮಂತ್ರಾಲಯಕ್ಕೆ ಹೋಗಿದ್ದನಲ್ಲ, ಅಲ್ಲಿ ನಿದ್ರೆ ಬಾರೋದಿಲ್ಲ ಎಂದು ಕುಳಿತುಕೊಂಡಿದ್ದೆ. ಹಾಗೆ ಸ್ವಲ್ಪ ನಿದ್ರೆಗೆ ಜಾರಿದಾಗ ಯಾರೋ ಒಬ್ಬ ವೃದ್ಧರು ಬಂದು ನನಗೆ, ಮಗು ಚಿಂತಿಸಬೇಡ, ನಿನ್ನ ಕಷ್ಟಗಳೆಲ್ಲ ಹಿಂದಿಗೆ ತೊಲಗಿ ಹೋದವು, ನೀನು ನೆಮ್ಮದಿಯಿಂದ ಹೋಗಿ ಬಾ ಎಂದು ಹೇಳಿದರು ಎಂದು ಹೆಂಡತಿ ಜೊತೆಯಲ್ಲಿ ಹೇಳಿದಾಗ ಹೆಂಡತಿ ಕೂಡ ತುಂಬಾ ಸಂತೋಷ ಪಡ್ತಾಳೆ. ಆಗ ಅವರು ಮಂತ್ರಾಲಯಕ್ಕೆ ಹೋಗಿ ಬಂದ 3 ತಿಂಗಳಿಗೆ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ಬಂದು ಅವರ ಮಗಳಿಗೆ ಮದುವೆ ಕೂಡ ಆಗುತ್ತೆ. ಅದನ್ನೆಲ್ಲ ನೋಡಿದ ಈತ ರಾಯರ ಮಹಿಮೆ ಎಂಥದ್ದು ಎಂದು ಹೇಳಿ ಇಂದಿಗೂ ಕೂಡ ರಾಯರ ಭಕ್ತನಾಗಿ ಇಂದಿಗೂ ಕೂಡ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾ ಇರ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ರಾಯರ ಭಕ್ತರಾಗಿದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.